ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತು ನಾವು ವಿಡಿಯೋದಲ್ಲಿ ಮಾತಾಡ್ತಕ್ಕಂಥ ಟಾಪಿಕ್ ಯಾವುದು ಅಂದರೆ ಚೆಸ್ಟನ್ನು ಯಾವ ರೀತಿಯಾಗಿ ಹೆಚ್ಚಿಗೆ ಮಾಡ್ಕೋಬೇಕು. ನಮ್ಮ ಚೆಸ್ಟ್ ಕಡಿಮೆ ಇದೆ ಅಂತ ನಿರಾಶರಾಗುವಂಥ ಯಾವುದೇ ಕಾರಣವೂ ಬೇಡ, ನಿರಾಶನೂ ಆಗಲಿಕ್ಕೆ ಹೋಗಬೇಡ್ರಿ. ಸೊ ಫಿಸಿಕಲಿಗೆ ಹೋದಾಗ ನಮ್ಮ ಚೆಸ್ಟ್ ಬರಲಿಲ್ಲ, ನಾವು ಫೇಲ್ ಆದ್ವಿ, ಈ ರೀತಿಯಾದ ಏನೋ ನಿಮ್ಮ ಸಮಸ್ಯೆ ಇತ್ತು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೆಸ್ಟನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು, ಮನೆಯಲ್ಲೇ ಇದ್ದು ಎಕ್ಸಸೈಸನ್ನು ಮಾಡ್ತಾ ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡೋದ್ರಿಂದ, ಯಾವ ಎಕ್ಸಸೈಸ್ ಮಾಡೋದ್ರಿಂದ ನಾವು ನಮ್ಮ ಚೆಸ್ಟನ್ನೇ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಮೊದಲಿಗೆ ಕೆಲವೊಂದಿಷ್ಟು ಚೆಸ್ಟನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಎಕ್ಸಸೈಸನ್ನು ಮಾಡ್ತಿರ್ತೀರಿ. ಸೊ ಅದರೊಂದಿಗೆ ನಾನು ತಿಳಿಸುವಂಥ ಕೆಲವೊಂದು ಅಡ್ವಾನ್ಸ್ ಎಕ್ಸಸೈಸನ್ನು ನೀವು ಏನಾದರೂ ಮಾಡಿದ್ರಿ ಅಂದರೆ ಅತಿ ಬೇಗನೆ ನಿಮ್ಮ ಚೆಸ್ಟನ್ನು ನೀವು ಹೆಚ್ಚಿಗೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಎಕ್ಸಸೈಸನ್ನು ನೋಡೋಣ. ಸೊ ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಎಕ್ಸಸೈಸ್ ನೀವೆಲ್ಲ ಮಾಡ್ತಿರೋ ಎಕ್ಸಸೈಸ್ಗಳು ಯಾವ ಅಂತಂದ್ರೆ, ಒಂದನೇದ್ದು ಈ ಎಕ್ಸಸೈಸನ್ನು ಮಾಡಿದ್ದೀರಿ, ಇದರೊಂದಿಗೆ ಮತ್ತು ಈ ಎಕ್ಸಸೈಸನ್ನು ಮಾಡ್ತೀರಿ. ಸೊ ಇದಿಷ್ಟೇ ಎಕ್ಸಸೈಸನ್ನು ಮಾಡಿದ್ರೆ ಡೀಪ್ಸ್ ಹೊಡೋದ್ರಿಂದ ನಮ್ಮ ಚೆಸ್ಟ್ ಆದಷ್ಟು ಬೇಗನೆ ಅದು ಏನು ಹೆಚ್ಚಿಗೆ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಅದಕ್ಕೇನು ಹೆಚ್ಚಾಗಿ ಏನನ್ನು ಮಾಡಬಹುದು ಅಂತಂದ್ರೆ, ಕೈಯನ್ನು ಈ ರೀತಿ ಡೈಮಂಡ್ ಶೇಪ್ನಲ್ಲಿ ಇಟ್ಟು ಡಿಪ್ಸನ್ನು ಹೊಡೆಯೋದ್ರಿಂದ, ಈ ರೀತಿಯಾಗಿ ಡಿಪ್ಸ್ ಹೊಡೆಯೋದ್ರಿಂದ ನಿಮ್ಮ ಚೆಸ್ಟ್ ಏನೇನು ಬಾಡಿ ವೇಟ್ ಪೂರ್ತಿಯಲ್ಲೇ ಚೆಸ್ಟ್ ಮೇಲೆ ಬೀಳೋದು, ಎದೆಯ ಮೇಲೆ ಬೀಳೋದ್ರಿಂದ ಸೊ ಚೆಸ್ಟು ದೌಡನೆ ಹೆಚ್ಚಿಗೆ ಆಗ್ತದೆ. ಮತ್ತು ಇನ್ನು ಎರಡನೇದ್ದು ಏನಂತಂದ್ರೆ, ಸೊ ಈ ರೀತಿಯಾಗಿ ಎಕ್ಸಸೈಸ್ ಮಾಡೋದ್ರಿಂದ ನೀವು ಜಂಪ್ ಮಾಡಿದಾಗ ನಿಮ್ಮ ಪೂರ್ತಿ ದೇಹದ ತೂಕ ಎಲ್ಲ ಎದೆ ಮೇಲೆ ಬೀಳೋದ್ರಿಂದ ಇದರಿಂದ ನೀವು ಸಹ ನಿಮ್ಮದು ಚೆಸ್ಟ್ ಹೆಚ್ಚಿಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವ ಎಕ್ಸಸೈಸನ್ನು ಮಾಡ್ಬೇಕಂತಂದ್ರೆ, ನೀವು ಈ ರೀತಿಯಾಗಿ ಅಡ್ವಾನ್ಸ್ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಅಡ್ವಾನ್ಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಶೋಲ್ಡ್ರು ಮತ್ತು ಟ್ರೈಸಿಪ್ಸು ಮತ್ತು ಬ್ಯಾಕು ಕೂಡ ಎಕ್ಸಸೈಸ್ ಆಗೋದ್ರಿಂದ ಚೆಸ್ಟು ಆದಷ್ಟು ದೌಡನೆ ಹೆಚ್ಚಿಗೆ ಆಗ್ತದೆ. ಸೊ ಇದರೊಂದಿಗೆ ಇನ್ನೊಂದು ಎಕ್ಸಸೈಸನ್ನು ಯಾವ ರೀತಿಯಾಗಿ ಮಾಡ್ಬೇಕಂತಂದರೆ, ನೆಕ್ಸ್ಟ್ ಎಕ್ಸಸೈಸ್ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಗೋಡೆ ಅಥವಾ ಎತ್ತರವಾಗಿರ್ತಕ್ಕಂಥ ವಸ್ತುವಿನ ಮೇಲೆ ಈ ರೀತಿಯಾಗಿ ನಿಂತ ಡಿಪ್ಸ್ ಹೊಡೆಯೋದ್ರಿಂದ ದೇಹದ ವೇಟ್ ಪೂರ್ತಿಯಾಗಿ ಇಲ್ಲಿ ಎದೆ ಮೇಲೆ ಅಥವಾ ಕೈ ಮೇಲೆ ಬೀಳೋದ್ರಿಂದ ಚೆಸ್ಟು ಹೆಚ್ಚಿಗೆ ಆಗ್ತದೆ. ಮತ್ತು ವಾಪಸ್ಸು ಅದರ ಸಹಾಯದೊಂದಿಗೆ ನೀವು ಮಾಡ್ತಾ ಹೋಗ್ಬೇಕು. ಇದನ್ನು ಎಷ್ಟು ನಿಧಾನ ಆಗ್ತದೆ ಅಷ್ಟು ನಿಧಾನ ಮಾಡೋದ್ರಿಂದ ನಮ್ಮ ಚೆಸ್ಟ್ ಆದಷ್ಟು ಬೇಗನೆ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಎಕ್ಸಸೈಸನ್ನು ನೀವು ಇಟ್ಟಿಗೆ ಸಹಾಯದೊಂದಿಗೆ ಕೂಡ ಚೆಸ್ಟನ್ನು ಇಂಪ್ರೂವ್ ಮಾಡ್ಬೋದು. ಅದು ಯಾವ ರೀತಿ ಮಾಡ್ಕೋಬೇಕಂತಂದ್ರೆ, ಈ ರೀತಿಯಾಗಿ ಇಟ್ಟಿಗೆಯನ್ನು ತೆಗೆದುಕೊಂಡು ನೀವು ಸೊ ಈ ರೀತಿ ಮಾಡೋದ್ರಿಂದ ಕೂಡ ಆದಷ್ಟು ಬೇಗನೆ ನಮ್ಮ ಚೆಸ್ಟ್ ಹೆಚ್ಚಿಗೆ ಆಗ್ತದೆ. ಮತ್ತು ಇನ್ನು ಇದರಲ್ಲಿ ಅಡ್ವಾನ್ಸ್ ಯಾವ ರೀತಿ ಮಾಡ್ಬೋದು ಅಂತಂದರೆ, ಸೊ ಇದು ಅಡ್ವಾನ್ಸ್ ಎಕ್ಸಸೈಸ್ ಅಂತಂದರೆ ಇದನ್ನು ಸಹ ನೀವು ಮಾಡಬಹುದು. ಈ ಎಲ್ಲ ಎಕ್ಸಸೈಸನ್ನು ಮಾಡ್ತಾ ಹೋದ್ರಿ ಅಂದರೆ ನೀವು 15-20 ದಿನದೊಳಗೆ ನಿಮ್ಮಲ್ಲಿ ಚೆಸ್ಟ್ ಹೆಚ್ಚಾಗಿರ್ತಕ್ಕಂಥ ಅನುಭವ ನಿಮ್ಗೆ ಆಗ್ತದೆ. ಸೊ ಈ ಎಲ್ಲ ಎಕ್ಸಸೈಸನ್ನು ನೀವು 12-12 3 ಸ್ಟೆಪ್ಸನ್ನು ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಮಂದಿ 1 ತಿಂಗಳಲ್ಲಿ ನೀವು ಚೆಸ್ಟ್ ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನು ನೀವು ಕಾಣ್ಬೋದು. ಸೊ ಡಿಪ್ಸನ್ನು ಹೊಡಿಬೇಕಾದ್ರೆ ನೀವು ಈ ಎಲ್ಲ ಎಕ್ಸಸೈಸನ್ನು ಮಾಡ್ಬೇಕಾದ್ರೆ ಬಾಡಿ ಸ್ಟ್ರೇಟಾಗಿ ಇರುವುದನ್ನು ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ಸೊ ನಾವು ನಮ್ಮ ದೇಹವನ್ನು ಈ ರೀತಿಯಾಗಿಯೂ ಹೊಡೆಯೋದಲ್ಲ ಡಿಪ್ಸನ್ನು, ಸೊ ಈ ರೀತಿಯಾಗಿಯೂ ಹೊಡೆಯೋದಲ್ಲ. ಸೊ ಬಾಡಿಯನ್ನು ಈ ರೀತಿಯಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಈ ರೀತಿ ನೀವು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಮ ಚೆಸ್ಟಿನ ಸಮಸ್ಯೆ ಅಥವಾ ಚೆಸ್ಟ್ ಕಡಿಮೆ ಇರೋದ್ರಿಂದ ಅದನ್ನು ಪೂರ್ತಿಯಾಗಿ ನೀವು ಹೆಚ್ಚಿಗೆ ಮಾಡ್ಕೋಬೋದು. ಮತ್ತು ನೀವು ಫಿಸಿಕಲಿಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟನ್ನು ಚೆಸ್ಟನ್ನು ನೀವು ಹೆಚ್ಚಿಗೆ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಮಾಹಿತಿ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.